ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶನಂದ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವ್ಲಾಗ್ ಬಂದುಬಿಟ್ಟು ಡೇ 2 ಆಫ್ ನಮ್ಮ ಊರ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಸೊ ಡೇ 1 ಬಂದುಬಿಟ್ಟು ನಾರ್ಮಲಾಗಿ ಆಂಜನೇಯ ದೇವಸ್ಥಾನಕ್ಕೆ ಅಂಗಡಿಗಳೆಲ್ಲ ದೀಪ ತಜ್ಜಿ ಸಿಗುತ್ತಲ್ವ, ಅದರಲ್ಲಿ ಬೆಳ್ಕೊಂಬರೋದಷ್ಟೇ ಆಗಿರುತ್ತೆ. ಸೊ ಅದಕ್ಕೆ ನಾನು ಕಾಲೇಜ್ ಬೇರೆ ಹೋಗಿದ್ದೆ, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಅಷ್ಟೇ, ದೀಪ ಹಚ್ಕೊಂಡು ಪೂಜೆ ಮಾಡಿಸ್ಕೊಬರೋದಷ್ಟೇ. ಅದು ನಾರ್ಮಲ್ ಅಂಗಡಿ ಎಲ್ಲ ಕಡೆನೂ ಸಿಗುತ್ತೆ ದೀಪ ಹಚ್ಚು ಅಂತ ಅಂದರೆ ಅದರಲ್ಲಿ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಡೇ 2. ಈ ಡೇ 2 ಅಲ್ಲಿ ಮಧುರಮ್ಮಗೆ ಅಂದರೆ ತೇರ್ ಹತ್ರ ಹೋಗ್ಬಿಟ್ಟು ದೀಪನ ಬರಬೇಕು. ಆದರೆ ಇಲ್ಲಿ ದೀಪ ಬಂದುಬಿಟ್ಟು ನಾವೇ ಸ್ವತಃ ಮಾಡಬೇಕು. ಅದು ಅಕ್ಕಿ ಹಿಟ್ಟು ಎಲ್ಲ ಅಕ್ಕಿ ನೆನೆಸಿ ಅಕ್ಕಿ ಹಿಟ್ಟು ಓಡಿಸ್ಕೊಬಂದು ಮತ್ತು ಬೆಲ್ಲ ಪಾಕ ತೆಗೆದು ಎಲ್ಲ ಮಾಡಬೇಕು. ಸೊ ಅದೆಲ್ಲ ಕಂಪ್ಲೀಟಾಗಿರುತ್ತೆ. ಆ್ಯಂಡ್ ಮನೆಗೆ ದೊಡ್ಡಮ್ಮ ಬಂದಿದ್ದಾರೆ, ಅವ್ರ ಜೊತೆ ತುಂಬ ದಿವಸ ಆಯಿತು ಫನ್ ಲೈಕ್ ಇತ್ತು. ಸೊ ಅವ್ರನ್ನೂ ಕೂಡ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಆ್ಯಂಡ್ ಅವ್ರ ಮಗನೂ ಇದ್ದಾರೆ. ಆ್ಯಂಡ್ ಈ ವ್ಲಾಗ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಲೈಕ್ ಸ್ವಲ್ಪ ದೊಡ್ಡದಾಗಿದೆ ವ್ಲಾಗ್, ಆದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಫಾರ್ ಶೋರ್. ಸೊ 8 ಗಂಟೆ ಫುಲ್ಲು ನೋಡಿ. ಆ್ಯಂಡ್ ನಮ್ಮ ಹಬ್ಬ ಲೈಕ್ ನಿಮಗೆಲ್ಲರಿಗೂ ಗೊತ್ತು, ಲಾಸ್ಟ್ ಇಯರ್ ಸಮ್ ಇನ್ಸಿಡೆಂಟ್ನಿಂದ ನಾವು ಹಬ್ಬನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಡೇ ಮತ್ತೆ ನಾವು ತೇರು ಕಟ್ಟಿ ಎಲ್ಲ ಮಾಡಿದ್ರಿ. ಬಟ್ ಈ ಟೈಮ್ ಮಾತ್ರ ಹಬ್ಬ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಅಷ್ಟು ಕ್ರೌಡ್ ಇದೆ, ಅಷ್ಟು ಎಂಜಾಯ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ನಮ್ಮ ಹಬ್ಬ ಮಾತ್ರ ಈ ಸರ್ತಿ. ಅದಕ್ಕೆ ಯಾರು ಮಿಸ್ ಮಾಡ್ತೀರಾ ವ್ಲಾಗ್ನ ನೋಡಿ. ಆ್ಯಂಡ್ ಇದು ಬಂದುಬಿಟ್ಟು ಫಸ್ಟಲ್ಲೇ ಹೇಳ್ದಂಗೆ ಡೇ 2, ಓಕೆನಾ. ಆ್ಯಂಡ್ ಡೇ 1, ಡೇ 2, ಡೇ 3 ಅಂತಲೇ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಯಾವಾಗ ಬೇಕಾದರೂ ನೋಡೋಕ್ಕೆ ಈಸಿಯಾಗಿರುತ್ತೆ. ಓಕೆ, ರೆಸ್ತೊಂದು ಮೆಹಂದಿ ಸೊಪ್ಪಿ ಎತ್ತದ್ದು ಹುರ್ಕೊಂಡು ಮೆಹಂದಿ ಸೊಪ್ಪಿ ನಮ್ಮ ದೊಡ್ಡಮ್ಮದು ನಮ್ಮ ಅಕ್ಕ ನೋಡಿ ಗೈಸ್, ನಮ್ಮ ಅಕ್ಕನೇ ಹಾಕಿದ್ದು ನನಗೂ ನೋಡಿ. ವ್ಯೂಸ್ ನೋಡ್ತಾರೆ, ಎಲ್ಲರೂ ನೋಡ್ತಾರೆ, ತುಂಬ ಜನ ನಿಮ್ಮೂರವರೆಲ್ಲ ನೋಡ್ತಾರೆ. ಹೌದಾ? ಏನಕ್ಕೆ ಬಂದಿರೋದು ನೋಡಿ ಗೈಸ್, ನಮ್ಮ ದೊಡ್ಡಮ್ಮ ಹೊಸ ವಾಲೆ, ಹೊಸ ಸೀರೆ. ಇನ್ನೇನು ಹೇಳು, ಚೆನ್ನಾಗೈತಾ ಮೆಹಂದಿ? ಚೆನ್ನಾಗೈತಾ? ಚೆನ್ನಾಗಾಯ್ತು. ಆಯ್ತು ಅಲ್ಲ, ಐತೆ ಹಾಂ. ಯಾರಾಡ ಕನ್ನಡಂలో మాట్లాడరా? ಚೆನ್ನಾಗಿದ್ಯಾ ಅನ್ನು? ಚೆನ್ನಾಗಿದೆಯಾ ಕಾದ್ರ? ಚೆನ್ನಾಗಿದೆಯಾ? ಊಟ ಆಯ್ತಾ? ಹಾಂ. ಎಲ್ಲೋಗಿದ್ದ ಅಕ್ಕ ನೀನು? ನೀನು ಮೆಹಂದಿ ತೋರಿಸು. నీకు చూపిరా ఫోను? శివుని చూపి. ఎక్కడ కనిపిస్తుందాడా? నీ గాయం కనిపిస్తుంది. ತೋರಿಸ್ತೀನಿ ನೋಡಿ. ನೋಡಿದ್ರಾ? ಯಾರು ಹಾಕಿದ್ದದು? ಯಾರು ಹಾಕಿದ್ದು? ನಮ್ಮಕ್ಕ. ಹಾಂ, ಅಷ್ಟೇ. ಅವ್ರು ಕನ್ನಡ ಎಲ್ಲ ಬರಲ್ಲ, ಅವ್ರು ತೆಲುಗುದವ್ರು, ಓಕೆನಾ. ಆ್ಯಂಡ್ ನಾನು ಇನ್ನೂ ಕಾಲೇಜ್ ಡ್ರೆಸ್ಸಲ್ಲೇ ಇದ್ದೀನಿ. ನಂದು ಚೆನ್ನಾಗೈತೆ ನೋಡಿ. ಕನ್ನಡ ಎಲ್ಲ ಮಾತಾಡೋಲ್ಲ, ತಮಿಳ್ ಹಾಕೋದು, ಕನ್ನಡ ಎಲ್ಲ ಶೆಪ್ಪು. ಊಟ ಆಯ್ತಾ? ಏನು ಊಟ? ಏನು ಸತ್ತಿಲ್ದಾನೆ ಶೆಪ್ಪಿ, ಸೊಬ್ಬೆಲೆ ಶೆಪ್ಪಿ. ಅಕ್ಕ ಚೆನ್ನಾಗಿದೆಯಾ? ಎಲ್ಲೋಗಿದು ಪಿನ್ನಿ? ಎಲ್ಲೋಗಿದು ನೋಡಿ ಗೈಸ್, ಹಿಂದೆ ನಮ್ಮ ದೇವರು ಮಧುರಮ್ಮ. ಇವಾಗ ಅವ್ರದ್ದೇ ಜಾತ್ರೆಗೆ ನಾವೆಲ್ಲ ಇಷ್ಟು ನೋಡಿ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದ್ದೀವಿ. ಅಲ್ಲಿ ನೋಡು, ಏನ್ರ ಬಾಯ್ ಹಾಯ್ ಕಾದ್ ಬಾಯ್ ಶೆಪ್ಪು ಸಾಲು. ಹಾಂ, ನೂ ಶೆಪ್ಪು ಬಾಯ್. ನಮ್ಮ ದೊಡ್ಡಮ್ಮ ಹೆಂಗಿದ್ದಾರೆ ಅಂತ ಹೇಳಿ ಗೈಸ್. ನಮ್ಮ ದೊಡ್ಡಮ್ಮ ಎಲ್ಲಿಗೂ ಉಂಡು ಅಟ್ಲೆ ಗೈಸ್. ನಮ್ಮ ದೊಡ್ಡಮ್ಮ ನೋಡಿ ಸ್ಟೈಲ್ ನೋಡಿ, ಇದು ಇಲ್ಲಿ ನೋಡ್ರಿ ಸ್ಟೈಲು ಇದು, ನೋಡಿದ್ರಾ? ಹಾಂ ನೋಡಿದ್ರಾ? ಹಂಗೇಮನ ಶೆಪ್ಪು ಬರಲ್ಲ ನನಗೆ ಗೈಸ್. ಸೊ ಇದು ಕಾಣಿಸ್ತಾಯಿಲ್ಲಪ್ಪ. ಸೊ ಅಷ್ಟೇ, ಓಕೆ ಬಾಯ್ ಗೈಸ್. ಆಮೇಲೆ ಸಿಗ್ತೀನಿ. ಇನ್ನೂ ಒಂದು ಕೈ ಇದೆ, ಆ ಕೈಗೆ ಹಾಕ್ಕೊಂಡು ಸಿಗ್ತೀನಿ.
ಬಾಟಿ ಸಿಗದ ಅಪ್ಪ ತಿಂದು ಮುಗಿಸಿದೆ ನಮ್ಮ ಚುಟ್ಟಿ ಅದಂತ ಕಡಿತು ಬಿಡಪ್ಪ ಆಡೆ ಹೋಗಿ ಕಡಿಗೇಸಿ ಮళ్ళీ ನಂದು ಹಿಂಗೆ ಎಲ್ಮಾರಿ ದುಡಿಂದು ಕಡೆ ನೋಡಿ ಗೈಸ್ ನಮ್ಮ ದೊಡ್ಡಮ್ಮ ಕೊಬ್ಬರಿ ಎಣ್ಣೆ ಹಚ್ಕೊಂಡವ್ರೆ. ಹಚ್ಕೊಂಡು ಚೆನ್ನಾಗಿ ಹಚ್ಕೊಳ್ಬೇಕು. ಬೇಡ ನನಗೂ ಹಚ್ತಾರಂತೆ, ನಾನು ಬೇಡ ಅಂತಿದ್ದೀನಿ. ನೋಡಿ ಫುಲ್ ಡ್ರೈ ಆಗೈತಿದ್ದು. ಅದಕ್ಕೆ ಹೇಳೋದು ದೊಡ್ಡಮ್ಮ ಇರಬೇಕು ಅಂತ. అది మసాజ్ చేసేది పెద్దమ్మా. ఎట్లా మసాజ్ చేసేది? ఎట్లో చేసేది కష్ నన్ను నేను కనపడలేదు ఇది అసలు. అటు చూడే. హాయ్ చెప్పు. హాయ్ ఓయ్ హే అది ఉండు అది మెత్తుకుంది దాన్ని ఇట్లా బట్ పట్టుకొని తిను. నేను ఎప్పుడు దోశ వేయలేదు నువ్వే దోసుకోవాల్సింది. అట్లా పట్టుకపోయి ఇంకే ఇది మామ పంచ తెల్లగా ఉదుకుండదా? ఎవరు పంచ? మామ పంచ నాది అది పంచ. నీకేంటి నీకు పంచ? అడుగు మమ్మీనే. నేను చెప్తా చెప్పు బిర్నా అన్నాక ఇంకెట్లు దిగినాను. బాగున్నానా బాగున్నానా? ఏం చేస్తాను నువ్వు? నేను వీడియోస్ వేసింది ఇంచెప్లో, వీడియోస్ వేసింది. ఒక డాన్స్ వేయి. డాన్స్ ఎవరో మీ ಅವ್ರ ಮನೆ ಪಕ್ಕದಲ್ಲಿ ಯಾರೋ ಒಬ್ರು ಹಂಗೆ ಮಾಡ್ತಾರಂತೆ ಕೈಸ್. ಅದನ್ನ ನನಗೆ ತೋರಿಸ್ತವ್ರು ಇಲ್ಲಿ. ಇವ್ರ ತಂಗಿ, ಇವರು ಅಕ್ಕ ನೋಡಿ ಚೀಳ್ತಾರ ಆಡ್ತವ್ರೆ. ఇవరికైనా చెప్తా నీకేలా అక్క తెంగి కాదు మరి ఇంకేమే. ನಮ್ಮಮ್ಮ ನೋಡಿ ಈ ಹೂವು ಬಂದ್ಬಿಟ್ಟು ಗಿಡದಲ್ಲಿ, ಓನರ್ ಅವ್ರ ಗಿಡದಲ್ಲಿ ಇರುತ್ತೆ, ಕಿತ್ಕೊಬರೋದು ಯಾವಾಗಲೂ. ಅವ್ರು ಕೇಳಲ್ಲ, ಏನಿಲ್ಲ. ಏನು ಕೇಳೋದ? ನಮ್ಮ ನಾವಿದ್ದಾಗ ನಮ್ದೇ ಅದು. ಕೇಳ್ಬೇಕು ಅಂತ ಏನಿಲ್ಲ ನಾವು. యాక నమ్మదే రాజుబార నేను కేಳ್ಬೇಕು ನಾವು. రా ఇక్కడ వచ్చి మాట్లాడు. కెమెరా ఆఫ్ చేసినాక అది మాట్లాడేది. రా మాట్లాడు. ఏం చెప్తావు? అజేష్ ಬೇರೆ చెప్పు. నేను చెప్పలేదమ్మా. ఎలా? నాకు రాసిదే తెలుగులోనే చెప్పు, వాళ్ళకి తెలుగు అర్థమవుతుంది. తెలుగు నేను ఎవరి దగ్గర మాట్లాడుతున్నాను? నువ్వు ఎవరి దగ్గర మాట్లాడుతున్నావు? నాకేంది శివురు ఏమో. మరి నువ్వేమిటో మాట్లాడుతున్నావు? మాట్లాడేది నువ్వు ఎవరి వల్ల? మీ కంపెనీ వల్ల, మీ సార్ వల్ల, మీ పెద్దమ్మ నీకు ఒక మేకప్ చేసింటుని కదా, దాన్ని చూసి అందరికి ఇష్టమైపోయినావు నువ్వు. దానికి నువ్వు వచ్చినాడంతా నేను తీసేది. మీ పెద్ద ముంజుడమ్మా అంటారా? చూపి మీ పెద్దమ్మని ఎంత బాగా మేకప్ వేపించుకోంది, ఇంకొకసారి అట్లా అంటారు. వేసుకుంటావా ఇంకొకసారి? తూ అంతే తూ. ನನಗೆ ಬೇಡ ಅಮ್ಮ. ಸರಿ, వాళ్ళకి చెప్పిడి ನನಗೆ ಬೇಡ ಸರ್ ಅನ್ನ. ನನಗೆ ಬೇಡ. ನನಗೆ ಬೇಡ ಅಮ್ಮಲ್ಲ. ತಗೊಂಡೋಗಿ ಮಿಷನ್ಗೆ ಹಾಕೊಂಡು ಬರಬೇಕು. ಆಮೇಲೆ ದೀಪ ಮಾಡ್ತೀವಿ. ಇದ್ರಲ್ಲಿ ದೀಪ ಮಾಡೋದಾ? ದೀಪ ಮಾಡೋದು
ಹಿಟ್ಟು ಹಾಕ್ಸ್ಕೊಬರ್ಬೇಕು ಫಸ್ಟು. ಬೈ. ಬಾಯ್. ಇಡ್ಲಿ ಅವಿಗ್ರ जब घर पे रिश्तेदार आते थे तो मैं पेरेंट्स को भी लाइक थी ऐसा తెలిసిపోయిందా మీ అందరికీ తెలిసిపోయిందా నేను ఈ చికెన్ ఫ్రిడ్జ్ ఇక్కడ కూర్చోబెట్టినా ఇది సాంగ్ కూర్చోలేదు ఇక్కడ సరేనా ఐ ఒరే నాము దాగా బయటికి లేదు వచ్చేసి తిప్పించి మధురమ్మ 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 పాకం బాగా వచ్చి ఎట్లా చేసేది చాలా. నాకు చూపి. ನಾವು ಮಾಡ್ತಿರೋ ಸ್ಟಂಟ್ಗಳು ನೋಡಿ ಗೈಸ್, ಕಿಟಕಿಯಿಂದ ವಿಡಿಯೋ ಶೂಟಿಂಗ್. ಅಮ್ಮಿ చేసిందా బెండిందా ಕೂತ್ಕೊಂಡು ಕರ್ಗ నేనే ಹಾಂ ನೋಡಿ ಗೈಸ್, ಕರ್ಗ ತೋರಿಸ್ತೀವಿ. ಕರ್ಗನ ನೋಡಿದ್ರ ನೋಡಿ ಇಷ್ಟಪಟ್ಟ ಅಷ್ಟು ಕನ್ಪಿಸ್ತವಣ್ಣ ಅಷ್ಟೇ ಗೈಸ್. ನಾವೆಲ್ಲ ಹೋಗೋಕ್ಕಾಗ್ತಿಲ್ಲ, ನಾವು ನಾಳೆ ಈವ್ನಿಂಗ್ ಹೋಗ್ತೀವಿ. ಸೊ ಎಲ್ಲ ಫೋನಲ್ಲೇ ತೋರಿಸ್ತಿರೋದು ಅಷ್ಟೇ. ಆ್ಯಂಡ್ ಅದು ಹಬ್ಬದ್ದು ಎಲ್ಲ ಏನೇನು ಪ್ರಾಸೆಸ್ ಇದೆಯೋ ಅದು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಅದರಲ್ಲಿ ಒಂದು ಪ್ರಾಸೆಸ್ ಆಗಿ ಇದು ಮಾಡ್ತಿರೋದು ನೋಡಿ, ಪಾಕಕ್ಕೆ ಬರಬೇಕದು. ಪಾಕಂ ಬರಬೇಕು. ಇವ್ರ ಅಕ್ಕ ತಂಗಿರು ನೋಡಿ ಕಾಸು 50,000 చాలా. హాయ్ మక్క పోసుకో మక్క 50,000 ఇస్తాను. అరిచేట్లో అరిచేట్లోనే 50,000 పక్క పక్క పోసుకో. ఇడ్లీ నేను పోస్తాను. అదన్నీ కొద్దు అరిసే పుట్టు నువ్వు వాల్యుయేషన్ 50,000 తెచ్చి ఎట్లకే సీలు పెట్టి నేను అరిచేట్లో పోసుకొని తీసుకొని నువ్వు కలకుండా ఉండు మా, నువ్వు సాలుగా ఇంకా మేము పోసుకుంటే ఏమి ఇస్తాం? 50,000 పక్క. 50,000 పక్క నీకు పక్క. వంశీపై మీకేనా ఇచ్చేది ఇచ్చేది పక్కనంట పక్క. 50,000 ఫస్ట్ పోసుకుంటుంది. నేను వీడియోనే 50,000 అడిగితే సెకండ్ టైం తట్లో అట్లనే వేస్తాను. మంట తక్కువ చేయి. బిన్నే వస్తుంది మంట పెడితే మాడిపోతుంది. ನಮ್ಮಮ್ಮ ಏನೋ ಸ್ಟೋರಿ ಹೇಳ್ತಾರಂತೆ, ಅದ್ರ ಕನ್ನಡದಲ್ಲಿ ಹೇಳಲ್ವಂತೆ, ತೆಲುಗುದಲ್ಲಿ ಹೇಳ್ತಾರಂತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. మా అన్న ఫస్ట్ ఇంకా చెప్పు. ఫస్ట్ నీకనా ఇట్లా బెల్లం చేస్తా ఉంటాం మా ఊర్లో. బెల్లం చేసినప్పుడు పెద్ద పెద్ద బండ్లీలో చేస్తా ఉన్నింది. పెనుములో ఇనుపు చేస్తా ఉంటాయి పెనుములో. ఆ పెనుములో చేస్తా ఉంటే ఇట్లా పాక మీద వచ్చేటప్పుడు చెరుకు ఎత్తుకొని పోయి, ఇది చెరుకు అనుకో, చెరుకు ఇట్లా చుట్టుకొని ఇట్లా ఇస్తాను తింటా ఉంటామే. అదే టైంకి మా అన్న వచ్చా. మా అన్న ఏ వద్దు అనేది నాకు కావాలనేది. ఏమి తమస్ ఆటాడుతా ఇక్కడ పోసిచ్చేది. ఇక్కడ ఇట్లానే కొందరికి ఇదంతా పెప్పై చర్మం చూపి ఏమైంది చూడు. ఇది ఉంది ఏంది గాయము నల్లగా. ఈ చర్మం ఇట్లానే కొందరికి చర్మం అంతా వచ్చేసి ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಗೈಸ್. ಆದರೆ ಅದು ಏನಕ್ಕಂದರೆ ಇವಾಗ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಒಂದು ಕಿತ್ತಾಟ ಆಡಿದ್ರು, ಅದನ್ನು ಕೈಯಲ್ಲಿ ಹಾಕ್ಕೋಬೇಕು ಅಂತ. ಸೊ ಅದಕ್ಕೆ ಸುಟ್ಟೋಗುತ್ತೆ ಅಂದ್ಬಿಟ್ಟು ಇಬ್ಬರು ಕಿತ್ತಾಡ್ಕೊಂಡು ಇವಾಗ ಇದು ಸ್ಟೋರಿ ಹೇಳಿದ್ರು ಏನಾಗುತ್ತೆ ಅಂತ. ನೋಡಿ 3ನೇ ಸತಿ ಪಾಕ ಎತ್ತಿದ್ದಾರೆ. తక్కువనే ఉంది.
కింద పెట్టుకుని వస్తామా ఆఫ్ చేస్తానా ఇదే ఇదే ఉండు ఉండమ్మా అది పెట్టు బట్ట కిందకి అట్లా పోయమ్మా ఏమన్నా తర్వాత ಸೊ ನಾವು ನೋಡಿ ಮುದ್ದೆ 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 ಇದು ಟೊಮೊಟೊ ಗೊಜ್ಜು ಫ್ರೆಂಚ್ ಫ್ರೈಸ್ ಆಲ್ರೆಡಿ ಆಗ್ತೈತಿ ಫ್ರೆಂಚ್ ಫ್ರೈಸ್ ಇದೇ ಮೆಷ ಅನ್ನ ಇದು ಬೆಳಗ್ಗೆ ಮಾಡಿರೋ ಪಾಲಕ್ ಪನ್ನೀರ್ ನಮ್ಮ ದೊಡ್ಡಮ್ಮ ಮುದ್ದೆ ಮಾಡ್ತವ್ರೆ ನಾನು ನನ್ನ ತಮ್ಮ ಟಿ ವಿ ನೋಡ್ತಾ ಇದ್ವಿ ಇವಾಗ ತಿನ್ನೋದು ಮಲಗೋದು ಅಷ್ಟೇ ಬಾಗಿಲಿಗೆ ಹಾಕೋಕ್ಕೆ ತೋರ್ನಾಗೆ ನಮ್ಮಮ್ಮ ಚೆಂಡು ಹೂವನ್ನೆಲ್ಲ ಪೋಣಿಸ್ತಾವ್ರೆ ಸೊ ಇಷ್ಟೇ ನಾಳೆಗೆ ಪ್ರಿಪರೇಷನ್ ನಾಳೆಯಿಂದ ಹಬ್ಬದು ಸೆಕೆಂಡ್ ಡೇ ಸ್ಟಾರ್ಟ್ ಆಗುತ್ತೆ ಸೊ ವೆರಿ ಗುಡ್ ಮಾರ್ನಿಂಗ್ ಗೈಸ್ ಡೇ 2 ಆಫ್ ಹಬ್ಬ ನಿನ್ನೆ ನೀವೆಲ್ಲರೂ ನೋಡಿದ್ರಲ್ಲ ನಾವು ದೀಪ ಯಾವ ಥರ ಮಾಡಿದ್ರಿ ಅಂತ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಅದು ನಾವೇ ನೆನೆಸಿ ಪುಡಿ ಮಾಡ್ಕೊಬಂದಿರೋ ಅಕ್ಕಿ ಹಿಟ್ಟು ಅದರಲ್ಲಿ ದೀಪ ಮಾಡಿದ್ದು ನೋಡಿದ್ರಿ ಸೊ ಇವಾಗ ಡೇ 2 ಅಲ್ಲಿ ಪೂಜೆ ಮಾಡಿ ಆ ದೀಪಗಳಲ್ಲಿ ಮಧುರಮ್ಮಗೆ ಆರತಿ ಎತ್ತಬೇಕು ಲೈಕ್ ತೇರ ಹತ್ರ ಆದರೂ ಹೋಗಿ ನಾವು ಬೆಳ್ಕೊಬರ್ಬೋದು ಇಲ್ಲಾಂದರೆ ಮನೆಯಲ್ಲೇ ಬೆಳಗ್ಬೋದು ನಾವು ಇದೇ ಫಸ್ಟ್ ಟೈಮ್ ಮನೇಲಿ ಬೆಳಗ್ತಿರೋದು ಸೊ ಯಾರಿಗೆ ತೇರ ಹತ್ರ ಹೋಗೋಕ್ಕಾಗಲ್ವೋ ಅವರು ಮನೆಯಲ್ಲೇ ಈ ಥರ ಪೂಜೆ ಮಾಡ್ಕೋಬೋದು ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಡೇ 3ಗೆ ವೆಯ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್